ಹಾಯ್. ರಿಸಲ್ಟ್ ಯಾವಾಗ ಯಾವಾಗ ಅಂತ ಕೇಳ್ತಾ ಇದ್ರಿ. ಈಗ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ, ರಿಸಲ್ಟ್ ಅನೌನ್ಸ್ ಆಗೋದಕ್ಕೂ ಕೂಡ ರೆಡಿ ಇದೆ. ನೀವು ರಿಸಲ್ಟ್ ಅಂತ ಚೆಕ್ ಮಾಡೋದಕ್ಕೆ ರೆಡಿ ಇದ್ದೀರಾ? ಈಗ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿದೆ. ರಿಸಲ್ಟ್ ಡೇಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಕ್ಕಿಂತ ಮೊದಲು ನಿಮ್ಗೆ ಕೆಲವು ವಿಷಯವನ್ನು ಹೇಳಬೇಕು. ಏನಂತಂದ್ರೆ ಈಗ ಅಕಸ್ಮಾತ್ ರಿಸಲ್ಟ್ ಚೆನ್ನಾಗಿ ಆಗಿಲ್ಲ ಅಂದ್ಕೊಂಡೋದಕ್ಕಿಂತ ಮಾರ್ಕ್ಸ್ ಕಡಿಮೆ ಬಂದಿದೆ ಅಥವಾ ಅದ್ರ ವಿಷಯದಲ್ಲಿ ಫೇಲ್ ಆದ್ರೆ ಮತ್ತೊಂದು ಆಪ್ಷನ್ ಇದೆ, ಎರಡನೇ ಎಕ್ಸಾಮ್ ಬರಿಬಹುದು. ಎಕ್ಸಾಮ್ ಚೆನ್ನಾಗಿ ಆಗಿದ್ರು ಕೂಡ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ಅಂತ ಆಪ್ಷನ್ ಇದೆ. ಸೊ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀವು ಟೆನ್ಷನ್ ಮಾಡ್ಕೊಳ್ಳೋದಿದ್ರು ಕೂಡ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಒಬ್ರು ಇರ್ತಾರೆ, ಅಂದ್ರೆ ಎಕ್ಸಾಮ್ ಚೆನ್ನಾಗಿ ಆಗಿಲ್ಲ ಅಂತ ಅವ್ರ ಮನೇಲಿ ಹೇಳದೇ ಇರ್ಬೋದು, ಬಟ್ ನಿಮಗೆ ಹೇಳಿರ್ತಾರೆ, ಫ್ರೆಂಡ್ಸಿಗೆ ಹೇಳಿರ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರ ಜೊತೆ ಸ್ವಲ್ಪ ಕಾಂಟ್ಯಾಕ್ಟ್ ಇರಿ, ಮಾತಾಡಿ, ಈ ರೀತಿ ಎಲ್ಲ ಆಪ್ಷನ್ ಇದೆ ಅದನ್ನ ಹೇಳಿ. ರಿಸಲ್ಟ್ ಬಂದ ನಂತರ ಅವ್ರದ್ದು ಕೂಡ ರಿಸಲ್ಟ್ ಕೇಳಿ ಏನಾಗಿದೆ ಅಂತ ಕೇಳಿ, ಅಕಸ್ಮಾತ್ ಚೆನ್ನಾಗಿ ಆಗಿಲ್ಲ ಅಂದ್ರೆ ಸ್ವಲ್ಪ ಸಮಾಧಾನ ಹೇಳಿ ಇವರಿಗೆ. ಹಾಗೆ ಪೇರೆಂಟ್ಸ್ ನೋಡ್ತಾ ಇದ್ರೆ ನೀವು ಕೂಡ ಮಕ್ಕಳಿಗೆ ಅಕಸ್ಮಾತ್ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಪ್ರೆಷರ್ ಹಾಕೋದಕ್ಕೆ ಹೋಗ್ಬೇಡಿ. ಮತ್ತೊಂದು ಆಪ್ಷನ್ ಇದೆ, ಸೊ ಅದನ್ನ ನೀವು ಕೂಡ ಅರ್ಥ ಮಾಡ್ಕೊಂಡು ಮಕ್ಕಳಿಗೂ ಕೂಡ ಹೇಳಿ ಟೆನ್ಷನ್ ತಗೋಬೇಡಿ, ಮತ್ತೊಂದು ಎಕ್ಸಾಮ್ ಬರೆದು ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ. ಓಕೆ, ಯಾಕಂದ್ರೆ ನನಗೂ ಕೂಡ ಒಬ್ಬ ಸ್ಟೂಡೆಂಟ್ ಮೀಟ್ ಆಗಿದ್ರು, ಅಂದ್ರೆ ಎಕ್ಸಾಮ್ ನಡೀತಾ ಇರ್ಬೇಕಾದ್ರೆ ಸಿಕ್ಕಿದ್ರು ಅವರು. ಅದ್ರ ಅಚಾನಕ್ ಆಗಿ ಸಿಕ್ಕರು, ನನ್ನ ಎಕ್ಸಾಮ್ ಚೆನ್ನಾಗಿ ಆಗಿಲ್ಲ, ಈಗ ತುಂಬಾ ಕೆಟ್ಟದಾಗ ಆಗಿದೆ, ಈಗ ಮನೇಲಿ ಹೇಳೋದಕ್ಕೆ ಧೈರ್ಯ ಬರ್ತಾ ಇಲ್ಲ ಅಂತ ಹೇಳಿದ್ರು. ಸೊ ಆ ರೀತಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಮತ್ತೊಂದು ಆಪ್ಷನ್ ಇದೆ. ಸರಿ, ಈಗ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಇವ್ಯಾಲ್ಯೂಯೇಷನ್ ಆಗ್ತಾ ಇದ್ದ ರೀತಿ ನಿಮ್ಮ ಮಾರ್ಕ್ಸ್ ಡೀಟೇಲ್ಸ್ ಏನಿದೆ ಅದು ಆನ್ಲೈನ್ ಅಲ್ಲಿ ಎಂಟ್ರಿ ಕೂಡ ಆಗ್ತಾ ಇರುತ್ತೆ. ಅಂದ್ರೆ ಇವ್ಯಾಲ್ಯೂಯೇಷನ್ ಮುಗೀತು ಅಂತ ಹೇಳಿದ್ರೆ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗೋದಕ್ಕೂ ಕೂಡ ರೆಡಿ ಇದ್ ರೀತಿ. ಬಟ್ ಇಮಿಡಿಯೇಟ್ಲಿ ಅನೌನ್ಸ್ ಮಾಡಲ್ಲ, ಅದಕ್ಕಿಂತ ಮೊದಲು ಪ್ರೆಸ್ ಮೀಟ್ ಮಾಡ್ತಾರೆ. ಅದರ ನಂತರ ರಿಸಲ್ಟ್ ಅನ್ನ ಆನ್ಲೈನ್ ಅಲ್ಲಿ ವೆಬ್ಸೈಟ್ ನಲ್ಲಿ ಪಬ್ಲಿಷ್ ಮಾಡ್ತಾರೆ. ಓಕೆನಾ? ಓಕೆ, ರಿಸಲ್ಟ್ ಅನೌನ್ಸ್ ಆದ ನಂತರ ರಿಸಲ್ಟ್ ಚೆಕ್ ಮಾಡೋ ಲಿಂಕ್ ನಮ್ಮ ವಾಟ್ಸ್ಆಪ್ ಚಾನಲ್ ಶೇರ್ ಮಾಡ್ತೀವಿ. ವಾಟ್ಸ್ಆಪ್ ಚಾನಲ್ ನೀವು ಜಾಯ್ನ್ ಆಗಿರಿ. ಅನೌನ್ಸ್ ಆದ ತಕ್ಷಣ ಲಿಂಕ್ ನ ಶೇರ್ ಮಾಡ್ತೀವಿ, ರಿಸಲ್ಟ್ ನ ನೀವು ಕೂಡ ಚೆಕ್ ಮಾಡಬಹುದು. ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗೋ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಈಗ ರಿಸಲ್ಟ್ ಯಾವಾಗ ಬರ್ಬೋದು ಇದನ್ನು ನಿಮ್ಗೆ ಹೇಳೋದಾದ್ರೆ, ಅಫಿಷಿಯಲಿ ಅನೌನ್ಸ್ ಆಗಿರುವಂತಹ ದಿನಾಂಕ ಈ ಹಿಂದೆ ಬಹಳ ಹಿಂದೆ ಅನೌನ್ಸ್ ಮಾಡಿರೋದು ಏಪ್ರಿಲ್ 7ನೇ ತಾರೀಕು ಅಂತ. ಓಕೆನಾ? ಬಟ್ ಅಂದುಕೊಂಡದಕ್ಕಿಂತ ಸ್ವಲ್ಪ ಮೊದಲೇ ಇವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಸೊ ಏಪ್ರಿಲ್ 7ಕ್ಕೆ ರಿಸಲ್ಟ್ ಅನೌನ್ಸ್ ಆಗ್ಬೋದು. ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಮೊದಲೇ 1-2 ದಿನ ಮೊದಲೇ ಅನೌನ್ಸ್ ಆಗ್ಬೋದು, ಡಿಲೇ ಆಗೋ ಚಾನ್ಸಸ್ ಇಲ್ಲ. ಓಕೆನಾ? ಯಾಕಂದ್ರೆ ಇವ್ಯಾಲ್ಯೂಯೇಷನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ನಂತರ ಅಫಿಷಿಯಲಿ ಅನೌನ್ಸ್ ಆದ ನಂತರ ಕೂಡ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ. ಸದ್ಯಕ್ಕೆ ರಿಲ್ಯಾಕ್ಸ್ ಆಗಿರಿ. ನಿಮ್ಮ ಫ್ರೆಂಡ್ಸ್ ಯಾರು ಟೆನ್ಷನ್ ಮಾಡ್ಕೊಂಡಿದ್ರೆ ಅವರು ಕೂಡ ರಿಲ್ಯಾಕ್ಸ್ ಆಗಿರೋದಕ್ಕೆ ಹೇಳಿ. ಮುಂದೆ ನೋಡೋದು ಸಿಗೋಣ. ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.